ಎಲ್ಲ ಹೆಂಗಿದ್ರೆ ದಾನಿ ಕ್ಲೈನ್ ನಮಸ್ಕಾರ. ಇವತ್ತು ತುಂಬಾ ಸ್ಪೆಷಲ್ ಜಾಗ ಕರ್ಕೊಂಬಂದಿದ್ದೀನಿ. ಈ ಥರ ಒಂದು ದೋಸೆ ನಿಮಗೆ ಈ ಒಂದು ಜಾಗದಲ್ಲಿ ಮಾತ್ರ ಸಿಗೋಕ್ಕೆ ಸಾಧ್ಯ, ಬೇರೆ ಎಲ್ಲೂ ಸಿಗೋಲ್ಲ, ನಾನೇ ಗ್ಯಾರಂಟಿ ಕೊಡ್ತೀನಿ. ಯಾಕಂದರೆ ಕಬ್ಬನ್ಪೇಟೆ ದೋಸೆ ಇದೆ ಅಲ್ಲ, ನನಗೆ ಗೊತ್ತಿದ್ದಂಗೆ ಬೆಂಗಳೂರಿನ ಯಾವ ಗಲ್ಲಿಲೂ ಸಿಗೋಲ್ಲ. ಸಿಕ್ಕಿದ್ರೂ ಅವರೇ ಅಲ್ಲಿ ಕೆಳಗೆ ಟ್ಯಾಗ್ ಹಾಕ್ಕೊಂಡಿರ್ತಾನೆ, ನಗರಪೇಟೆ ಕಬ್ಬನ್ಪೇಟೆ ಸ್ಟೈಲ್ ದೋಸೆ ಅಂತ. ಯಾಕಂದರೆ ಇವರ ದೋಸೆ ಮಾಡೋ ಸ್ಟೈಲೇ ಬೇರೆ, ಆ ರುಚಿನೇ ಬೇರೆ. ಕಬ್ಬನ್ಪೇಟೆಯಲ್ಲಿರುವಂಥ ಒಂದು ಫೇಮಸ್ ಹೋಟ್ಲು ಶ್ರೀ ಮಂಜುನಾಥ ಟಿಫಿನ್ ರೂಮ್ ಅಂತ, ಅಲ್ಲಿಗೆ ಬಂದಿದ್ದೀನಿ. ಅಲ್ಲಿನ ದೋಸೆ, ಅಲ್ಲಿನ ರೈಸ್ ಬಾತು, ಆಮೇಲೆ ಮಿಕ್ಸ್ ಅಂತ ಕೊಡ್ತಾರೆ, ಅದು ಎಲ್ಲನೂ ಫೇಮಸ್ಸು. ಬನ್ನಿ ಹೋಗೋಣ. ಫಸ್ಟು ನನಗೆ ಕಬ್ಬನ್ಪೇಟೆಗೆ ಬಂದಾಗ ಫಸ್ಟ್ ಅನಿಸೋದೆ ಅಲ್ಲಿನ ದೋಸೆ ತಿನ್ನಬೇಕಂತ. ನಮಸ್ಕಾರ, ನನ್ನ ಹೆಸರು ರಾಮು ಅಂತ. ನಮ್ಮ ತಂದೆ ಸೋಮಶೇಖರ್ ಅಂತ, ನಮ್ಮ ತಾಯಿ ಲಲಿತಾ. ನಾವು 2011ರಲ್ಲಿ ರಾಜ್ಕುಮಾರ್ ಹುಟ್ಟಿದ ಹಬ್ಬದ ದಿವಸನೇ ನಾವು ಹೋಟ್ಲ್ ಓಪನ್ ಮಾಡಿದ್ದು. ಅಲ್ಲಿಂದ ಇಲ್ಲಿವರೆಗೂ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ದೇವರು ಗಿರಾಕಿಗಳು ಎಲ್ಲ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ನಮ್ಮಲ್ಲಿ ಫೇಮಸ್ ಅಂದರೆ ತುಪ್ಪ ಖಾಲಿ ಮತ್ತು ಇಡ್ಲಿ ಪಲಾವು. ಇಲ್ಲಿ ನಾವು ಮಾಡುವಂಥದ್ದು ನಮ್ಮ ತಂದೆ ತಾಯಿ, ನಮ್ಮ ವೈಫು, ಈಗ ನಮ್ಮ ಮಗನೂ ಜಾಯ್ನ್ ಆಗಿದ್ದಾನೆ. ಅವನು ದೊಡ್ಡವನಾಗಿದ್ದಾನೆ, ಅವನು ಮಾಡ್ತಾನೆ. ಕೆಲಸಗಾರರು ಕಡಿಮೆ, ಬಟ್ ನಾವೇ ಎಲ್ಲ ಜಾಸ್ತಿ ಮಾಡೋದು. ಆ್ಯಕ್ಚುಲಿ ನೇಕಾರರು ನಾವು ಶನಿಮಾತ್ಮನ ದೇವಸ್ಥಾನದಲ್ಲಿ ಪ್ರಸಾದ ಮಾಡ್ತಾಯಿದ್ವಿ. ಪ್ರಸಾದ ಮಾಡ್ತಾ ಇರಬೇಕಾದ್ರೆ ಪಲಾವು ಅಲ್ಲಿ ನಾವು ಮಾಡಿ ತೊಗೊಂಡೋಗ್ತಾಯಿದ್ವಿ. ಉತ್ಸವ ಮಾಡಿಸ್ಬೇಕಾದ್ರೆ ಅನಿಸ್ತಾಯಿದ್ವಿ. ಅಲ್ಲಿ ಭಾಳ ಜನ ಮೆಚ್ಚೋರು, ನಿಮ್ದು ಹೋಟ್ಲಿದೆಯಾ ಅಂತ. ನಮ್ಗೆ ಆಶ್ಚರ್ಯ ಆಗೋದು. ಆಮೇಲಿಂದ ಈ ಕಾನ್ಸೆಪ್ಟು ಯಾಕೆ ಹೋಟ್ಲು ಮಾಡಬಾರ್ದು ಅನ್ನೋದು ಬಂತು. ಆಮೇಲಿಂದ ಹೋಟ್ಲು ಮಾಡಿದ್ವಿ. ಹೋಟ್ಲು ಮಾಡಿದ್ಮೇಲೆ ಪಲಾವು ದೋಸೆ ಎಲ್ಲ ಚೆನ್ನಾಗಿ ಹೊರ್ತು. ಅಲ್ಲಿಂದ ನಾವು ಶುರು ಮಾಡಿದ್ದು. ರೆಗ್ಯುಲರಾಗಿ ಬರ್ತೀವಿ. ಈ ಕಡೆ ಸರೌಂಡಿಂಗಲ್ಲಿದ್ದರೆ ಇಲ್ಲೇ ಬರೋದು. ತಿಂದರೆ ಮಾತ್ರ ಹೊಟ್ಟೆ ಕೂಲಾಗಿರುತ್ತೆ. ಏನಂದರೆ ಮನೇಲಿ ಏನು ತಿಂತೀವಿ ಅದಕ್ಕಿಂತ ಒಂದು ಕೈ ಜಾಸ್ತಿನೇ ರುಚಿ ಇರುತ್ತೆ. ಎಲ್ಲ ಫ್ಯಾಮಿಲಿಯವರೇ ಮಾಡೋದು, ಯಾರು ಲೇಬರ್ಸ್ ಮೇಲೆ ಡಿಪೆಂಡ್ ಆಗಿಲ್ಲ. ಸೊ ಮನೆಯಲ್ಲಿ ಏನಿರುತ್ತೆ ಅದೇ ಥರ ಇರುತ್ತೆ. ಸುಮಾರು ವರ್ಷದಿಂದ ಇಲ್ಲಿಗೆ ಬರ್ತಾಯಿದ್ದೀವಿ. ಇಲ್ಲಿ ಇಡ್ಲಿ, ಖಾಲಿ, ಬಾತು, ಶನಿವಾರ, ಭಾನುವಾರ, ಸೋಮವಾರ ಬೆಳಗಿನ ಜಾವ ಉಪ್ಪಿಟ್ಟು ಇದೆಲ್ಲ ಇರ್ತದೆ. ಇದೆಲ್ಲ ಚೆನ್ನಾಗಿರ್ತದೆ. ಹೋಮ್ಲಿ ಫುಡ್ ಇರ್ತದೆ. ಇದೆಲ್ಲ ಡೈಲಿ ಬರ್ತೀವಿ. ಮಗ ಬಂದ್ಬಿಟ್ಟು ಕರೋನಾ ಟೈಮಲ್ಲಿ ಅವನು ಜಾಯ್ನ್ ಆದ. ಆವಾಗ ಸ್ಕೂಲ್ ಇರಲಿಲ್ಲ, 1 ಇಯರ್ 2 ಇಯರ್ ತನಕ ಸ್ಕೂಲ್ ಇರಲಿಲ್ಲ. ಆವಾಗ ಜಾಯ್ನ್ ಆದ, ಅದಂಗೆ ಕಂಟಿನ್ಯೂ ಆಯಿತು. ಇಲ್ಲಿ ನಮ್ಮಲ್ಲಿ ಕಬ್ಬನ್ಪೇಟೆ ದೋಸೆ ಅಂದರೆ ಎಲ್ಲರ ಹೋಟ್ಲಲ್ಲೂ ಚೆನ್ನಾಗಿರುತ್ತೆ. ನಮ್ಮ ಹೋಟ್ಲ್ ಅಂತ ಅಲ್ಲ, ಎಲ್ಲರ ಹೋಟ್ಲಲ್ಲೂ ಚೆನ್ನಾಗಿರುತ್ತೆ. ಬಟ್ ಏನಂದರೆ ನಮ್ಮದು ಹೋಮ್ ಮೇಡ್ ಮಾಡ್ತೀವಿ. ಈಗ ದೊಡ್ಡ ಹೋಟ್ಲಲ್ಲಿ ನಿಮಗೆ ಮಸಾಲೆಗೆ ಸಿಂಗಲ್ ಸೈಡ್ ರೋಸ್ಟ್ ಮಾಡ್ತಾರೆ. ನಮ್ಮಲ್ಲಿ ಕಬ್ಬನ್ಪೇಟೆಯಲ್ಲಿ ಡಬಲ್ ಸೈಡ್ ರೋಸ್ಟ್ ಮಾಡ್ತೀವಿ. ಅದೇ ಇದು ಕಾನ್ಸೆಪ್ಟ್ ದೋಸೆದು. ನಾವು ಇಡ್ಲಿ, ಖಾಲಿ ದೋಸೆ ಇವೆಲ್ಲ ಟೇಸ್ಟಾಗಿರುತ್ತೆ, ಚೆನ್ನಾಗಿರುತ್ತೆ. ನಾವು ಡೈಲಿ ಇಲ್ಲಿ ಬರ್ತೀವಿ ಆರಾಮಾಗಿ. ನಾವು ಡೈಲಿ ತಿಂಡಿ ಮಾಡೋಕ್ಕೆ ಇದೆ ಮಂಜುನಾಥ್ ಹೋಟೆಲಿಗೆ ಬರ್ತೀನಿ. ಟೇಸ್ಟು ಸೂಪರ್ ಟೇಸ್ಟ್ ಇರೋದು. ನಾವು ಜಾಸ್ತಿ ತಿನ್ನೋದು ಪಲಾವು ಮತ್ತು ಮಸಾಲ ದೋಸೆ. ನಾವು ಮಂಜುನಾಥ ಸ್ವಾಮಿಗೆ ಭಾಳ ನಡ್ಕೊತೀವಿ. ಅದರಿಂದ ಮಂಜುನಾಥ ಸ್ವಾಮಿ ಹೆಸರಿಟ್ಬಿಟ್ಟೆ ಮಾಡೋಣ ಅಂತ ಒಂದು ಬಂತು. ಮಂಜುನಾಥ ಸ್ವಾಮಿ ಹೆಸರು ಮೇಲೇ ನಾವು ಇವತ್ತಿಗೂ ಎಲ್ಲೇ ರೇಷನ್ ಅಂಗಡಿಗಾಗಲಿ ಎಲ್ಲೇ ಬಿಲ್ ಮಾಡಬೇಕು ಅಂದ್ರೂ ಸ್ವಾಮಿ ಹೆಸರಲ್ಲೇ ನಾವು ಬಿಲ್ ಮಾಡಿ ರೇಷನ್ ತರೋದು. ನಮ್ಮ ಹೆಸರು ಎಲ್ಲೂ ನಾವು ಮಾಡಲ್ಲ. SMTR ಅಂದ್ಬಿಟ್ಟೆ ನಾವು ಬಿಲ್ ಮಾಡೋದು ಇವತ್ತಿಗೂ. ಅಕ್ಕಿ ತರಬೇಕಾಗಲಿ, ಎಣ್ಣೆ ತರಬೇಕಾಗಲಿ ಎಲ್ಲ ದೇವ್ರ ಹೆಸರಲ್ಲೇ ನಾವು ಬಿಲ್ ಮಾಡಿ ನಾವು ರೇಷನ್ ತರೋದು. ಈಗ ಹೋಟ್ಲೂ ಇಲ್ಲೇ ಇದೆ, ಆ್ಯಕ್ಚುಲಿ ಮನೆಯೂ ಇಲ್ಲೇ ಇದೆ. ಅದರಿಂದ ನಮಗೆ ಯೂಸ್ಫುಲ್ ಆಗಿದೆ. ಯಾವುದು ಕಷ್ಟ ಇಲ್ಲ. ಮನೆ ಮೇಲಿದೆ ಮತ್ತು ಹೋಟ್ಲು ಕೆಳಗಡೆ ಇರುತ್ತೆ. ರೆಸ್ಟ್ ಬೇಕು ಅಂದರೆ ಮೇಲೆ ಹೋಗ್ತೀವಿ, ಮತ್ತು ರೆಸ್ಟ್ ಆದವ್ರು ಮತ್ತೆ ಬರ್ತಾರೆ, ಜಾಯ್ನ್ ಆಗ್ತೀವಿ. ಬೆಳಿಗ್ಗೆ 8:30 ಶುರುವಾಗುತ್ತೆ, 1 ಗಂಟೆ ತನಕ ಇರುತ್ತೆ. ಮತ್ತು ಸಾಯಂಕಾಲ 5:30 ಶುರುವಾಗುತ್ತೆ, 9:30 ತನಕ ಇರುತ್ತೆ. ನಾವು ಹಿಂಗೆ ಬೇರೆ ಬದಲಾಯಿಸ್ತಾ ಇರ್ತೀವಿ. ಕೌಂಟ್ರಲ್ಲಿ ಯಾರಾದರೂ ಒಬ್ಬರು ಬದಲಾಯಿಸ್ಕೊಳ್ತಾ ಇರ್ತೀವಿ. ರಜಾ ಬಂದು ಮಾರ್ನಿಂಗ್ ಎಲ್ಲ ಹಬ್ಬದ ದಿನ, ಎಲ್ಲ ಗೌರ್ಮೆಂಟ್ ಹಾಲಿಡೇ ದಿನವೂ ಬೆಳಿಗ್ಗೆ ಹೊತ್ತು ಇರುತ್ತೆ. ಸಾಯಂಕಾಲದ ಹೊತ್ತು ಬುಧವಾರ ಮತ್ತು ಭಾನುವಾರ ಸಾಯಂಕಾಲ ಇರೋದಿಲ್ಲ. ದೊಡ್ಡ ಗೌರ್ಮೆಂಟ್ ಹಾಲಿಡೇಗಳ ದಿನ ಇರೋದಿಲ್ಲ. ಹಬ್ಬಗಳ ದಿನ ಸಾಯಂಕಾಲದ ಹೊತ್ತು ಇರೋದಿಲ್ಲ. ಎನಿ ಹಬ್ಬಾಸು, ಎನಿ ಗೌರ್ಮೆಂಟ್ ಹಾಲಿಡೇ ಮಾರ್ನಿಂಗ್ ಎಲ್ಲ ದಿನ ಇರುತ್ತೆ. ನಮ್ಮಲ್ಲಿ ರೇಟ್ ಬಂದ್ಬಿಟ್ಟು 30 ರೂಪೀಸ್ಗೆ ರೈಸ್ ಕೊಡ್ತೀವಿ. ಇಡ್ಲಿ ಒಂದು 10 ರೂಪೀಸ್ಗೆ ಕೊಡ್ತೀವಿ. ದೋಸೆ ಒಂದು 20 ರೂಪಾಯಿ ಕೊಡ್ತೀವಿ.
ಮಸಾಲೆ ದೋಸೆ 60 ರೂಪಾಯಿ, ತುಪ್ಪ ಖಾಲಿ 30 ರೂಪಾಯಿ, ಪುಡಿ ಖಾಲಿ 35 ರೂಪಾಯಿ. ನಮ್ಮ ಓಕೆ, ಮಂಜುನಾಥ್ ಟಿಫಿನ್ ರೂಮ್. ಎಲ್ಲ ಕಡೆ ದೋಸೆ ಒಂದಾದರೆ ಈ ಕಬ್ಬನ್ಪೇಟೆಗಳಲ್ಲಿ ಸಿಗೋ ದೋಸೆಗಳಿವೆಲ್ಲ ಅದೇ ಡಿಫ್ರೆಂಟು. ಸೊ ಅಲ್ಲಿ ಇವಾಗ ನಾನು ಒಂದು ಮಸಾಲ ದೋಸೆ ಆರ್ಡ್ರ್ ಮಾಡಿದೆ. ಫಸ್ಟ್ ಆಫ್ ಆಲ್ ನಮ್ಗೆ ಒಂದು ಹೇಳಬೇಕು, ನೀವೇ ಬೇರೆ ಏನು ಬೇಡ, ನೀವೇ ಸುಮ್ಮನೆ ನೋಡಿ ಒಂದು ಸಲ. ಬೇರೆ ಎಲ್ಲ ದೋಸೆಗಳು ನಾವು ಹೋಗ್ತೀವಿ, ನಾನು ಸುಮಾರು ಮಾಡಿದ್ದೀವಿ, ನೋಡಿದ್ದೀರಿ ನೀವು ಕೂಡ. ಅಲ್ಲಿ ದೋಸೆಗಳು ಹೆಂಗಿರ್ತವೆ, ಈ ಕಬ್ಬನ್ಪೇಟೆ ದೋಸೆ ಹೆಂಗಿರ್ತವೆ ನೋಡಿ. ಆ್ಯಕ್ಚುಲಿ ನೋಡ್ಬೇಕಂದ್ರೆ ಈ ಟೆಕ್ಸ್ಚರೇ ಡಿಫ್ರೆಂಟ್ ಆಗಿರುತ್ತೆ, ಈ ಕಲರೇ ಡಿಫ್ರೆಂಟ್ ಆಗಿರುತ್ತೆ, ಮಾಡುವ ರೀತಿ, ರೋಸ್ಟ್ ಆಗಿರೋ ರೀತಿ ಎಲ್ಲನೂ ನನಗೆ ತುಂಬ ಡಿಫ್ರೆನ್ಸ್ ಅನಿಸುತ್ತೆ. ಸೊ ಇವಾಗ ನೋಡೋ ವಿಷಯ ಹಂಗಾದರೆ ತಿನ್ನೋ ವಿಷಯ ನೋಡೋಣ. ಸೊ ಫಸ್ಟ್ ಇದನ್ನು ಈ ಆಲೂ ಪಲ್ಯದ ಜೊತೆ ಹಾಕ್ಕೊಂಡು ತಿನ್ನೋಣ. ಖಂಡಿತವಾಗೂ ಹೇಳ್ತೀನಿ, ದೋಸೆನೇ ಒಂಥರ ರುಚಿನೇ ಬೇರೆ ಇದು. ಯಾಕಂದರೆ ಮಾಮೂಲು ದೋಸೆಗೆ ಹೋಲಿಸಿದಾಗ ಇಲ್ಲಿನ ದೋಸೆ ಡಿಫ್ರೆಂಟ್. ಹೀಗೆ ಇವರು ಡಬಲ್ ರೋಸ್ಟ್ ಮಾಡ್ತಾರೆ. ಫಸ್ಟ್ ಒಂದು ಸಲ ರೋಸ್ಟ್ ಮಾಡ್ತಾರಾ, ತುಪ್ಪ ಎಲ್ಲ ಹಾಕಿದ್ರು ನೋಡಿದ್ರಿ ನೀವು. ಪುನಃ ಅದನ್ನು ಉಲ್ಟಾ ಮಾಡಿಬಿಟ್ಟು ಮತ್ತೆ ತುಪ್ಪ ಹಾಕಿ ಅದನ್ನು ರೋಸ್ಟ್ ಮಾಡ್ತಾರೆ. ಸೊ ಅದಕ್ಕೆ ಅದು ಈ ಥರ ಆಗುತ್ತೇನೋ ಅಂತ ನನಗನ್ಸುತ್ತೆ. ಆಮೇಲೆ ಇನ್ನೊಂದು ನಿಮಗೆ ಹೇಳಬೇಕಿಲ್ಲಿ, ಈ ಒಂದು ದೋಸೆಯ ಕಲರ್ ನೋಡಿ. ನಿಮಗೆ ಯಾವ ಹೋಟ್ಲಲ್ಲೂ ಈ ಚಿಕ್ಕಪೇಟೆಯಲ್ಲಿ ಸಿಗುವಂಥ ಈ ಥರ ಕಲರ್ ಸಿಗೋಲ್ಲ. ಇದೊಂಥರ ಡಿಫ್ರೆಂಟ್ ಕಲರ್ ಆ್ಯಂಡ್ ಡಿಫ್ರೆಂಟ್ ರೋಸ್ಟ್ ಅಂತ ಹೇಳ್ಬೋದು. ಆಮೇಲೆ ಅದಕ್ಕೆ ಇವರು ಚಟ್ನಿನೂ ಕೊಡ್ತಾರೆ. ಸೊ ಗಟ್ಟಿ ಚಟ್ನಿ ಕೊಡ್ತಾರೆ, ಆಯಿತಾ. ಈ ಒಂದು ಗಟ್ಟಿ ಚಟ್ನಿ, ಅದಕ್ಕೆ ರೋಸ್ಟಾಗಿ ಹಾಕಿರೋ ತುಪ್ಪ, ಅದ್ರ ಜೊತೆಗೆ ಈ ಒಂದು ದೋಸೆ. ಆ್ಯಕ್ಚುಲಿ ನಿಮಗೆ ತುಂಬ ರೋಸ್ಟ್ ಆಗಿದ್ದಾಗ ಏನಾಗುತ್ತೆ ಹೇಳಿ, ದೋಸೆ ಹಪ್ಪಳ ಥರ ಬರೋದು ಅಂತೀವಿ ನಾವು, ಹೌದಾ. ಬಟ್ ಇಲ್ಲೂ ನಾನು ಹೇಳ್ತೀನಲ್ಲ, ದೋಸೆ ರೋಸ್ಟ್ ಮಾಡಿದ್ದಾರೆ. ಬಟ್ ಇದರಲ್ಲಿ ಹಪ್ಪಳ ಥರ ನಿಮ್ಗೆ ಬರೋದೇ ಇಲ್ಲ. ತುಂಬ ಜನ ಹೇಳ್ತಾರೆ ತುಂಬ ರೋಸ್ಟ್ ಆಗಿರುತ್ತೆ ಕಣೋ, ಹಪ್ಪಳ ಥರ ಇರುತ್ತೆ ಆ ಹೋಟ್ಲಲ್ಲಿ ದೋಸೆ. ಬಟ್ ಇಲ್ಲೂ ರೋಸ್ಟ್ ಮಾಡಿದ್ದಾರೆ, ಮೀಡಿಯಮ್ ಆಗಿ ರೋಸ್ಟ್ ಮಾಡಿದ್ದಾರೆ. ಬಟ್ ಹಪ್ಪಳ ಫ್ಲೇವರ್ ಆಗಲಿ ಆ ಥರ ಏನೂ ಇಲ್ಲ, ತುಂಬಾ ಸ್ಮೂತ್ ದೋಸೆ. ಆಮೇಲೆ ಆ ಚಟ್ನಿ, ಆ ತುಪ್ಪ, ಆಮೇಲೆ ಕೊಟ್ಟಿರೋ ಮೃದುವಾದ ದೋಸೆ. ಡಿಫ್ರೆಂಟ್ ಫೀಲ್ ಅಂತಲೇ ಹೇಳಬೇಕು. ಆ್ಯಕ್ಚುಲಿ ನಿಮಗೆ ಈ ರುಚಿ ಗೊತ್ತಾಗಬೇಕಾದ್ರೆ ಒಮ್ಮೆ ಕಬ್ಬನ್ಪೇಟೆಗೆ ಬನ್ನಿ, ಕಬ್ಬನ್ಪೇಟೆ ದೋಸೆನೇ ತಿನ್ನಿ. ಆಮೇಲೆ ಈ ದೋಸೆಲೂ ಅಷ್ಟೇ ಫುಲ್ಲು ಗೀ ಹಾಕಿ, ಆಮೇಲೆ ಅವರು ಅದಕ್ಕೆ ಕೊಟ್ಟಿರೋ ಪಲ್ಯನೂ ಅಷ್ಟೇ ಸಖತ್ತಾಗಿ ಮೆಲ್ಟ್ ಆಗುತ್ತೆ. ಆ ದೋಸೆ ಜೊತೆಗೆ ಆ ಪಲ್ಯ ರುಚಿ ಇದೆ ಅಲ್ಲ, ನಿಮ್ಗೆ ಅದ್ಭುತವಾಗಿ ಕೊಡುತ್ತೆ. ಆಮೇಲೆ ತುಪ್ಪ, ಅವ್ರು ಹಾಕಿರೋ ತುಪ್ಪದ ಫ್ಲೇವರು ನಿಮ್ಮ ಬಾಯಲ್ಲಿ ಹಾಗೆ ಗಮ್ ಅಂತಿರುತ್ತೆ. ಟೋಟಲಿ ಒಂದು ತುಪ್ಪ, ಆಮೇಲೆ ಹಾಕಿರೋ ದೋಸೆ, ಆ ಚಟ್ನಿ, ಟೋಟಲಿ ಕಬ್ಬನ್ಪೇಟೆ ದೋಸೆ ಅಂತೂ ಸೂಪರ್. ಚಿತ್ರಾನ್ನ ಮತ್ತು ಪಲಾವಲ್ಲ ಎಲ್ಲ ಕೊಡ್ತೀವಿ, ಪಲಾವು, ಇಡ್ಲಿ, ಪಲಾವು, ದೋಸೆ. ಓಕೆ, ಈಗ ಕಬ್ಬನ್ಪೇಟೆಯ ಇನ್ನೊಂದು ರುಚಿ ನೋಡೋ ಸಮಯ. ಮಿಕ್ಸ್ ಅಂತ ಕೊಡ್ತಾರೆ ಈ ಕಬ್ಬನ್ಪೇಟೆ ಮಂಜುನಾಥ್ ಟಿಫಿನ್ ಸೆಂಟ್ರಿಗೆ ನೀವು ಬಂದರೆ ಇದನ್ನು ಟ್ರೈ ಮಾಡಿಬಿಡಿ. ಮಿಕ್ಸ್, ನಿಮಗೆ ಬರೀ ಪಲಾವ್ ತಗೋಬೇಕು, ಬರೀ ಚಿತ್ರಾನ್ನ ತಗೋಬೇಕಂತೇನಿಲ್ಲ. ಮಿಕ್ಸ್ ಅಂತ ಕೇಳಿದ್ರೆ ಒಂದು ಸ್ವಲ್ಪ ಪಲಾವು, ಆಮೇಲೆ ಸ್ವಲ್ಪ ಚಿತ್ರಾನ್ನ, ಅವತ್ತಿನ ಸ್ಪೆಷಲ್ ರೈಸ್ ಏನಿರುತ್ತೆ ಅದನ್ನು ಮಿಕ್ಸ್ ಮಾಡಿಕೊಡ್ತಾರೆ. ನಾನು ಇದರಲ್ಲಿ ಪಲಾವು ಚಿತ್ರಾನ್ನ ಇತ್ತು ಇವತ್ತು ತಗೊಂಡೆ. ಚಟ್ನಿ ಆಮೇಲೆ ಸ್ವಲ್ಪ ಸಾಗು ಎರಡೂ ಹಾಕ್ಕೊಡ್ತಾರೆ. ಸೊ ಚಾಯ್ಸ್ ಮಾಡಿದಾಗ ನಂಗೆ ಪಲಾವ್ ಜಾಸ್ತಿ ಇಷ್ಟ ಇದ್ದದ್ರಿಂದ ಫಸ್ಟು ಪಲಾವ್ ಟ್ರೈ ಮಾಡ್ತೀನಿ, ಹೆಂಗಿದೆ ಹೇಳ್ತೀನಿ ಪಲಾವು. ಸೊ ಪಲಾವ್ಗೆ ಚಟ್ನಿನೂ ಕೊಡ್ತಾರೆ. ಅವರೊಂದು ಮಾತು ಹೇಳೋರು, ಸರ್ ಇದೆಲ್ಲ ಹೋಮ್ ಮೇಡ್ ಫುಡ್ಡು, ಮನೇಲಿ ನಾವೇ ತಾಯಿ ನಮ್ಮ ವೈಫು ಎಲ್ಲ ಸೇರಿಕೊಂಡೆ ಮಾಡ್ತಾ ಇರೋದಂತ. ಈ ರೈಸ್ ನೋಡಿದಾಗ ಪಕ್ಕ ಹಾಗೆ ಅನ್ಸುತ್ತೆ ನನಗೆ. ಯಾಕಂದರೆ ಪಲಾವ್ ಪರ್ಫೆಕ್ಟಾಗಿದೆ. ಅದರಲ್ಲಿ ಹಾಕಿರುವಂಥ ಉಪ್ಪು ಇರ್ಬೋದು, ಖಾರ ಇರ್ಬೋದು, ಹುಳಿ ಇರ್ಬೋದು, ಮೀಡಿಯಮ್ ತರಕಾರಿಗಳು ಹಾಕಿದ್ದಾರೆ. ಏನು ಪ್ಲೈನ್ ಪಲಾವಲ್ಲ, ಎಲ್ಲ ಹಾಕಿ ಕೊಟ್ಟಿರುವಂತಹ ಒಂದು ಅದ್ಭುತ ಪಲಾವ್ ಇದು. ಆದರೆ ಒಂದೇನೆಂದರೆ ಪಲಾವ್ ಸ್ವಲ್ಪ ಸ್ಪೈಸಿ ಬರುತ್ತೆ ನಿಮಗೆ. ಆ್ಯಕ್ಚುಲಿ ಚಟ್ನಿ ಜೊತೆಗೆ ಕಂಪೇರ್ ಮಾಡಿದಾಗ ಚಟ್ನಿಗಿಂತ ಬರೀ ಪಲಾವ್ ತಿಂದ್ರೇ ಒಂಥರ ಮಜಾ ಅನಿಸುತ್ತೆ. ಯಾಕಂದರೆ ಚಟ್ನಿಗಿಂತ ಹಾಗೆ ಈ ಪಲಾವ್ ತಿನ್ನೋದ್ರಲ್ಲಿ ಏನೋ ಒಂಥರ ಟೇಸ್ಟ್ ಇದೆ. ಟೇಸ್ಟ್ ವೈಸೂ ಅಷ್ಟೇ ಪಲಾವ್ ಸೂಪರಾಗಿದೆ. ಸೊ ಅದ್ರ ಜೊತೆಗೆ ಅವ್ರು ಕೊಟ್ಟಿರೋ ಇನ್ನೊಂದು ಐಟಮ್ ಅಂದರೆ ಚಿತ್ರಾನ್ನ.
ಸೊ ಇದಕ್ಕೆ ನಿಮ್ಗೆ ಸಾಗುನೂ ಕೊಡ್ತಾರೆ. ಸಾಗು ಬೇಡ ಅಂದರೆ ನೀವು ಫುಲ್ ತೊಗೋತೀರ ಅಂದರೆ ಫುಲ್ಲು ತೊಗೋಬೋದು. ಸೊ ಚಿತ್ರಾನ್ನ ಒಂದು ಟೇಸ್ಟ್ ನೋಡೋಣ ಹೆಂಗಿದೆ ಅಂತ. ಯಾಕಂದ್ರೆ ತುಂಬ ಜನ ಬೆಳಿಗ್ಗೆ ರೈಸ್ ಇಷ್ಟಪಡೋದ್ರಿಂದ 2 ರೈಸ್ ತೊಗೊಂಬಿಟ್ರೆ ಯಥೇಷ್ಟ ಆಗ್ಬಿಡುತ್ತೆ ನಿಮಗೆ. ಚಿತ್ರಾನ್ನ ಒಂದು ಟೇಸ್ಟ್ ನೋಡ್ತಾನ. ಚಿತ್ರಾನ್ನ ಅಂತೂ ರಿಯಲಿ ಹೇಳ್ತೀನಿ ಪಕ್ಕ ಮನೆಯಲ್ಲೇ ಮಾಡ್ದಂಗಿದೆ. ನಿಮಗೆ ಚಿತ್ರಾನ್ನ ಅಂದರೆ ಏನು ಗೊತ್ತಾ, ಸ್ವಲ್ಪ ಹುಳಿ ಫ್ಲೇವರ್ ಇರಬೇಕು, ಆಗಲೇ ಅದರಲ್ಲಿ ಮಜಾ ಕೊಡೋದು. ಸೀರಿಯಸ್ಲಿ ಸಕ್ಕದಾಗಿ ಸ್ವಲ್ಪ ಹುಳಿ ಫ್ಲೇವರು ಬರುತ್ತೆ. ಆಮೇಲೆ ನಿಮ್ಮ ಚಿತ್ರಾನ್ನ ಎಲ್ಲ ಒಂದು ಅದಕ್ಕೆ ಹಾಕಿರೋ ಸಾಗು ಇರ್ಬೋದು, ಅಥವಾ ಚಿತ್ರಾನ್ನಕ್ಕೆ ನಿಮ್ಮ ಚಟ್ನಿ ಆಪ್ಷನ್ ಹಾಕಿ ಕೊಡ್ತಾರೆ. ಸೊ ಚಿತ್ರಾನ್ನ ಹೊಸ ಚಟ್ನಿ ಹಾಕ್ಕೊಂಡಾಗಲೂ ಅಷ್ಟೇ 2 ರೈಸ್ ಬಾತು ಅದ್ಭುತವಾದ ಟೇಸ್ಟ್ ಕೊಡುತ್ತೆ. ಸೊ ಇನ್ನು ಈ ಚಿತ್ರಾನ್ನದಲ್ಲಿ ನೀವು ನೋಡ್ಬೋದು ಸ್ವಲ್ಪ ಈರುಳ್ಳಿ, ಆಮೇಲೆ ಒಂದಿಷ್ಟು ಒಳ್ಳೆ ಒಗ್ಗರಣೆ, ಸ್ವಲ್ಪ ಹುಳಿ ಅಂಶ ಎಲ್ಲನೂ ಇದೆ. ಪರ್ಫೆಕ್ಟು ಹೋಮ್ ಮೇಡ್ ಚಿತ್ರಾನ್ನ ಅಂತ ಹೇಳ್ಬೋದು. ನಮ್ಮ ವಿಳಾಸ ಬಂದ್ಬಿಟ್ಟು ಆಂಜನೇಯ ಟೆಂಪಲ್ ಸ್ಟ್ರೀಟ್, ಕಬ್ಬನ್ಪೇಟೆ, ಬೆಂಗಳೂರು. ನೀವು ಕಬ್ಬನ್ಪೇಟೆಗೆ ಬಂದ್ಬಿಟ್ಟು ಆಂಜನೇಯ ಗುಡಿ ಬೀದಿ ಕೇಳಿ ಭೈರವೇಶ್ವರ ಟೆಂಪಲ್ ಆಪೋಸಿಟಲ್ಲಿ ನಮ್ಮದು ಹೋಟ್ಲಿದೆ. ಗೂಗಲಲ್ಲಿ ನೀವು ಸರ್ಚ್ ಮಾಡಿದ್ರೆ ಶ್ರೀ ಮಂಜುನಾಥ ಟಿಫನ್ ರೂಮ್ ಕಬ್ಬನ್ಪೇಟೆ ಅಂತ ಸರ್ಚ್ ಮಾಡಿದ್ರೆ ಬರುತ್ತೆ ನಮ್ಮದು. ಎಸ್, ಇದಾಗಿತ್ತು ನನ್ನ ಇವತ್ತಿನ ಸ್ಪೆಷಲ್. ಎಲ್ಲ ಫ್ಯಾಮಿಲಿಯವರೇ ಸೇರಿ ಮಾಡ್ತಾ ಇರುವಂತಹ ಒಂದು ಅದ್ಭುತ ಹೋಟೆಲು. ಟೇಸ್ಟ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ನಾನು ಅವ್ರ ಹತ್ರನೂ ಅದೇ ಹೇಳ್ತಾ ಇದ್ದೆ, ಏನಾದರೂ ನಮ್ಮ ಮನೆಗೆ ಈ ಒಂದು ದೋಸೆ ಸೆಂಟ್ರ್ ಹತ್ತಿರ ಆಗಿದೆ, ಮೋಸ್ಟ್ ಪ್ರಾಬಬ್ಲಿ ನಾನು ಮನೇಲಿ ಮಾಡ್ತಾನೆ ಇರಲಿಲ್ಲ ತಿಂಡಿಗಳನ್ನು, ಡೈಲಿ ಇಲ್ಲೇ ಬಂದು ದೋಸೆ ತಿಂತಿದ್ದೆ ಅನಿಸುತ್ತೆ. ಯಾಕಂದರೆ ಆ ದೋಸೆ ಅಷ್ಟು ಸೂಪರಾಗಿತ್ತು. ಆಮೇಲೆ ಇನ್ನೊಂದು ಹೇಳಬೇಕು, ಹಾಫ್ ರೈಸು ತೊಗೊಂಡೆ, ದೋಸೆನೂ ತೊಗೊಂಡೆ. ನನಗೇನೋ ಒಂಥರ ಹೆವಿ ಫೀಲ್ ಅಂತಿಲ್ಲ. ಆ್ಯಕ್ಚುಲಿ ನಿಮಗೆ ಗೊತ್ತು, ಒಂದು ಮಸಾಲೆ ದೋಸೆ ಅದಕ್ಕೆ ಫುಲ್ ಗೀ ಹಾಕ್ಬಿಟ್ರೆ ಒಂದು ಮಸಾಲೆ ದೋಸೆ ತಿಂದರೆ ಒಮ್ಮೊಮ್ಮೆ ಮಧ್ಯಾಹ್ನದವರೆಗೂ ಹಸುನೇ ಆಗೋಲ್ಲ. ಅಂಥ ಟೈಮಲ್ಲಿ ಇವರೊಂದು ಅದ್ಭುತವಾಗಿ ಕೊಟ್ಟಿದ್ದಾರೆ. ಯಾಕಂದರೆ ಒಂದಲ್ಲ, ಇನ್ನೂ ನಾನು ಅವರಿಗೂ ಅದೇ ಹೇಳಿದೆ, ಇನ್ನೂ 3 ದೋಸೆನೇ ತಿನ್ಬೋದು ಅಂತ. ಹೆವಿ ಫೀಲ್ ಆಗೋಲ್ಲ. ಒಂದು ಮನೇಲಿ ತಿಂದರೆ ಹೆಂಗಿರುತ್ತೋ ಆ ಥರ ಒಂದು ಲೋ ಫೀಲ್ ಇದೆ. ಟೇಸ್ಟು ಸೂಪರ್ ಆಗಿದೆ. ಈ ಒಂದು ಡಿಫ್ರೆಂಟ್ ಫೀಲ್ ಕೊಡೋಂತಹ ನಗರಪೇಟೆ ಕಬ್ಬನ್ಪೇಟೆ ಸ್ಟೈಲ್ ದೋಸೆ ತಿನ್ನಬೇಕು ಅನ್ನೋದ್ರೆ ನೀವು ಈ ಮಂಜುನಾಥ್ ಟಿಫಿನ್ ರೂಮಿಗೆ ಬನ್ನಿ. ಆಮೇಲೆ ಈ ಒಂದು ದೋಸೆ ಸೆಂಟ್ರ್ ಎಲ್ಲಿ ಬರುತ್ತೆ, ಇದರ ಅಡ್ರೆಸ್ಸು ಲೊಕೇಶನು ನೀಟಾಗಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇವನ್ ಗೂಗಲ್ ಮ್ಯಾಪಲ್ಲೂ ಮಂಜುನಾಥ್ ಟಿಫಿನ್ ರೂಮ್ ಅಂತ ಹೊಡೆದ್ರೆ ಸಿಗುತ್ತೆ. ಸ್ವಲ್ಪ ಗಲ್ಲಿಲಿರೋದ್ರಿಂದ ಸ್ವಲ್ಪ ಹುಡ್ಕೊಂಬರೋದು ಅಷ್ಟು ಕಷ್ಟ ಆಗೋದ್ರಿಂದ ಗೂಗಲ್ ಲೊಕೇಶನ್ನು, ಗೂಗಲ್ ಮ್ಯಾಪನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಬನ್ನಿ, ತಿನ್ನಿ, ಟೇಸ್ಟ್ ನೋಡಿ. ಆಮೇಲೆ ಕಮೆಂಟ್ ಬಾಕ್ಸಲ್ಲಿ ನೀವೇ ಹೇಳ್ತೀರಾ, ಕಪಿಲ್ ನಾನು ಹೋಗಿ ತಿಂದೆ, ಅದ್ಭುತವಾಗಿತ್ತು ರುಚಿ ಅಂತ. ಮುಂದಿನ ವಾರ ಇನ್ನೊಂದು ಸೂಪರ್ ಡೂಪರ್ ವಿಡಿಯೋದೊಂದಿಗೆ ನಿಮ್ಮನ್ನು ಬರ್ತೀನಿ. ಅಲ್ಲಿವರೆಗೂ ಖುಷಿಯಾಗಿರಿ, ನಗ್ತಾರಿ. ಟೇಕ್ ಕೇರ್, ಬಾಯ್.